ನಮಸ್ಕಾರ ಸ್ನೇಹಿತರೆ, ನೀವು ನೋಡುತ್ತಿರುವುದು ಕರಿಯರ್ ಬೆಳಕು ಕನ್ನಡ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ಕರ್ನಾಟಕದ ಎಲ್ಲ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಇದೆ. ಗ್ರಾಮಾಡಳಿತದ ಅಧಿಕಾರಿ ವಿಎಒ ರಿಕ್ರೂಟ್ಮೆಂಟ್ 2026 ಅಧಿಕೃತ ನೇಮಕಾತಿ ಪ್ರಕಟಗೊಂಡಿದೆ. ಒಟ್ಟು 572 ಹುದ್ದೆಗಳು ಭರ್ತಿಯಾಗುತ್ತಿವೆ. ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಅರ್ಜಿ ಯಾವಾಗ ಆರಂಭ, ಕೊನೆಯ ದಿನಾಂಕ ಯಾವುದು, ವಿದ್ಯಾರ್ಹತೆ ಏನು, ವಯೋಮಿತಿ ಎಷ್ಟು, ಪರೀಕ್ಷೆ ಹೇಗಿರುತ್ತೆ, ಯಾವ ಜಿಲ್ಲೆಯಲ್ಲಿ ಎಷ್ಟು ಉದ್ಯೋಗಗಳು. ಹಾಗಾದರೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ನೇಮಕಾತಿಯ ಮುಖ್ಯ ಮಾಹಿತಿಯನ್ನು ನೋಡೋಣ. ಈ ನೇಮಕಾತಿಯು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ನಡೆಸುತ್ತಿದೆ. ಹುದ್ದೆ ಹೆಸರು ಗ್ರಾಮಾಡಳಿತ ಅಧಿಕಾರಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಒಟ್ಟು ಹುದ್ದೆಗಳ ಸಂಖ್ಯೆ 572. ಆಯ್ಕೆಯ ವಿಧಾನ OMR ಆಧಾರಿತ ಲಿಖಿತ ಪರೀಕ್ಷೆ. ವೇತನ ಶ್ರೇಣಿ 34,100ರಿಂದ 67,600. ಸರ್ಕಾರಿ ಉದ್ಯೋಗದಲ್ಲಿ ಉತ್ತಮ ವೇತನ ಜೊತೆಗೆ ಭದ್ರ ಭವಿಷ್ಯವನ್ನು ಬಯಸುವ ಅಭ್ಯರ್ಥಿಗಳಿಗೆ ಇದು ಉತ್ತಮ ಅವಕಾಶವಾಗಿದೆ. ಈಗ ಮುಖ್ಯ ದಿನಾಂಕಗಳನ್ನು ಗಮನಿಸೋಣ. ಅರ್ಜಿ ಸಲ್ಲಿಕೆ ಆರಂಭ 11 ಜುಲೈ 2026. ನಿನ್ನೆಯೇ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 30 ಜುಲೈ 2026. ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ 31 ಜುಲೈ 2026. ಪರೀಕ್ಷೆ ನಡೆಸುವ ದಿನಾಂಕ 25 ಅಕ್ಟೋಬರ್ 2026. ಈ ದಿನಾಂಕಗಳನ್ನು ತಪ್ಪದೇ ಗಮನದಲ್ಲಿಟ್ಟುಕೊಳ್ಳಿ. ಕೊನೆಯ ದಿನಕ್ಕೆ ಕಾಯದೆ ಹಿಂದೆ ಅರ್ಜಿ ಸಲ್ಲಿಸಿ. ಶೈಕ್ಷಣಿಕ ವಿದ್ಯಾರ್ಹತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದರೆ, ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದ್ವಿತೀಯ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಗತ್ಯವಾಗಿದೆ. CBSE, ICSE, NICSE, ಉನ್ನತ ಪ್ರೌಢಶಿಕ್ಷಣ ಕೋರ್ಸ್ ಅಥವಾ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ 3 ವರ್ಷಗಳ ಡಿಪ್ಲೊಮಾ ಮುಗಿಸಿರುವ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಎಲ್ಲ ಮೂಲ ದಾಖಲೆಗಳನ್ನು ಹೊಂದಿರಬೇಕು. ಏಜ್ ಲಿಮಿಟ್ ವಯೋಮಿತಿ ಸಡಿಲಿಕೆ ಬಗ್ಗೆ ನೋಡೋದಾದ್ರೆ, ಸಾಮಾನ್ಯ ಅರ್ಹತೆ 40 ವರ್ಷ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 40 ವರ್ಷ, 2A, 3B, 3A ಹಾಗೂ 3B ವಿದ್ಯಾರ್ಥಿಗಳಿಗೆ 43 ವರ್ಷ, SC ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷ. ಸರ್ಕಾರದ ನಿಯಮಾನುಸಾರ ವಿಶೇಷ ವರ್ಗಗಳಿಗೆ ಹೆಚ್ಚು ಸಡಿಲಿಕೆ ಅನ್ವಯವಾಗುತ್ತದೆ. ಅಪ್ಲಿಕೇಶನ್ ಫೀ ಅರ್ಜಿ ಶುಲ್ಕದ ವಿವರಗಳ ಬಗ್ಗೆ ನೋಡುವುದಾದರೆ, ಜನರಲ್ ಮತ್ತು ಕ್ಯಾಟಗರಿ 2 ಹಾಗೂ ಕ್ಯಾಟಗರಿ 3 ಅಭ್ಯರ್ಥಿಗಳಿಗೆ 750 ರೂಪಾಯಿ ಶುಲ್ಕ ಪಾವತಿಸಬೇಕಾಗುತ್ತದೆ. SC ST ಕ್ಯಾಟಗರಿ 1 ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕ ಪಾವತಿಸಬೇಕಾಗುತ್ತದೆ. ವಿಕಲಚೇತನ ಅಭ್ಯರ್ಥಿಗಳು 250 ರೂಪಾಯಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಬೇಕಾಗುತ್ತದೆ. ಎಕ್ಸಾಮ್ ಪ್ಯಾಟರ್ನ್ ಪಠ್ಯಕ್ರಮದ ಬಗ್ಗೆ ನೋಡುವುದಾದರೆ, ಈ ಪರೀಕ್ಷೆಯನ್ನು 2 ಸೆಟ್ ಕ್ವಶನ್ ಪೇಪರ್ ಮೂಲಕ ನಡೆಸಲಾಗುತ್ತದೆ. ಸೆಟ್ 1 ಪತ್ರಿಕೆ ಬಗ್ಗೆ ನೋಡುವುದಾದರೆ, ಈ ಪತ್ರಿಕೆಯಲ್ಲಿ ಪ್ರಚಲಿತ ಘಟನೆಗಳು, ದೈನಂದಿನ ಗ್ರಹಿಕೆ, ಭಾರತೀಯ ಸಂವಿಧಾನ, ಕರ್ನಾಟಕ ಇತಿಹಾಸ ಮತ್ತು ಭೂಗೋಳ, ಕರ್ನಾಟಕದ ಆಡಳಿತ, ಸಾಮಾನ್ಯ ವಿಜ್ಞಾನ ಇತ್ಯಾದಿ ವಿಷಯಗಳು ಕೇಳಲಾಗುತ್ತದೆ. ಪೇಪರ್ 2 ಬಗ್ಗೆ ನೋಡುವುದಾದರೆ, ಈ ಪತ್ರಿಕೆಯಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ ಅನ್ನ ಕೇಳಲಾಗುತ್ತದೆ. ಒಟ್ಟು ಈ ಪರೀಕ್ಷೆ 100 ಅಂಕಗಳಿಗೆ ಕಂಡಕ್ಟ್ ಮಾಡಲಾಗಿದ್ದು, ಪರೀಕ್ಷೆಯ ಟೈಮಿಂಗ್ 2 ಗಂಟೆಗಳಾಗಿರುತ್ತದೆ. ಗಮನಿಸಬೇಕಾದ ಮುಖ್ಯ ಅಂಶವೇನೆಂದರೆ, ಈ ಪರೀಕ್ಷೆ OMR ಆಧಾರಿತವಾಗಿರುತ್ತದೆ. ಪ್ರತಿ ತಪ್ಪು ಉತ್ತರಕ್ಕೆ
0.25 ಅಂಕವನ್ನು ಕಡಿತಗೊಳಿಸಲಾಗುತ್ತದೆ. ಕನಿಷ್ಠ 35 ಅಂಕ ಗಳಿಸುವುದು ಕಡ್ಡಾಯ. ಒಂದು ಜಿಲ್ಲೆಗೆ ಮಾತ್ರ ಅಭ್ಯರ್ಥಿಯು ಅರ್ಜಿ ಸಲ್ಲಿಸಬಹುದು. ಈಗ ಡಿಸ್ಟಿಕ್ ವೈಸ್ ವೇಕೆನ್ಸಿ ಬಗ್ಗೆ ನೋಡೋದಾದರೆ ಜಿಲ್ಲಾವಾರು ಹುದ್ದೆಗಳಲ್ಲೂ ಕೆಲವು ಪ್ರಮುಖ ಜಿಲ್ಲೆಗಳ ಮಾಹಿತಿ ಈಗ ನಾವು ನೋಡೋಣ. ಬೆಳಗಾವಿಯಲ್ಲಿ 72 ಹುದ್ದೆಗಳು, ತುಮಕೂರಿನಲ್ಲಿ 43 ಹುದ್ದೆಗಳು, ಕಲಬುರಗಿಯಲ್ಲಿ 40 ಹುದ್ದೆಗಳು, ಬೆಂಗಳೂರು ಗ್ರಾಮಾಂತರದಲ್ಲಿ 29 ಹುದ್ದೆಗಳು. ಸಂಪೂರ್ಣ ಜಿಲ್ಲಾವಾರು ಪಟ್ಟಿಗಾಗಿ ಅಧಿಸೂಚನೆಯನ್ನು ಪರಿಶೀಲಿಸಿ. ಅಧಿಸೂಚನೆಯ PDF ಲಿಂಕನ್ನು ನಾವು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇವೆ. ವಿಡಿಯೋ ನಂತರ ಸಂಪೂರ್ಣ ಅಧಿಸೂಚನೆಯನ್ನು ನೀವು ಪರಿಶೀಲಿಸಬಹುದು. ಈಗ ಅರ್ಜಿ ಸಲ್ಲಿಸಿಕೆ. ಹೌ ಟು ಅಪ್ಲೈ. KEA ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ VEO ರಿಕ್ರೂಟ್ಮೆಂಟ್ 2026 ಲಿಂಕ್ ತೆರೆಯಿರಿ. ನಂತರ ರಿಜಿಸ್ಟ್ರೇಷನ್ ಮತ್ತು ರಿಕ್ವೈರ್ಡ್ ಡೀಟೇಲ್ಸ್ ಅನ್ನು ಫಿಲಪ್ ಮಾಡಿ, ಹಾಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ. ನಂತರ ಫೀ ಪೇಮೆಂಟ್ ಮಾಡುವುದರ ಮೂಲಕ ಎಲ್ಲ ಹಂತಗಳನ್ನು ಪೂರ್ಣಗೊಳಿಸಿ ಅರ್ಜಿಯನ್ನು ಸಲ್ಲಿಸಿ. ಕೊನೆಯಲ್ಲಿ ಅರ್ಜಿಯ ಪ್ರಿಂಟೌಟ್ ಅನ್ನು ತಪ್ಪದೆ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಇದೇ ರೀತಿಯ KPSC, KEA, PDO, FDA, SDA, ಪೊಲೀಸ್ ಹಾಗೂ VEO ಮತ್ತು ಎಲ್ಲ ಸರ್ಕಾರಿ ಉದ್ಯೋಗಗಳ ನಿಖರ ಮಾಹಿತಿಗಾಗಿ ಕರಿಯರ್ ಬೆಳಕು ಕನ್ನಡ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಯಾವುದೇ ಪ್ರಶ್ನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಜೈ ಹಿಂದ್.